ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ 2025 ಕ್ವಶನ್ ಪೇಪರ್ ಅಲ್ಲಿ ಕ್ವಶನ್ ನಂಬರ್ 9 ಬಂದು ಡಿವಿಡೆಂಡ್ ಡಿಸಿಷನ್ಸ್ ಮೇಲೆ ಒಂದು ಕ್ವಶನ್ಸ್ ಅನ್ನ ಕೇಳಿದ್ದಾರೆ, ಗಾರ್ಡನ್ಸ್ ಮಾಡೆಲ್ ಅನ್ನ. ಸೊ ಆ ಒಂದು ಕ್ವಶನ್ಸ್ಗೆ ನೀವು ಹೇಗೆ ಆನ್ಸರ್ಸ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು ಅಪ್ಲಿಕಬಲ್ ಆಗೋದು ಬಿ.ಕಾಮ್ ಸ್ಟೂಡೆಂಟ್ಸ್ಗೂ ಬರುತ್ತೆ, ಮತ್ತೆ BBA ಸ್ಟೂಡೆಂಟ್ಸ್ಗೂ ಕೂಡ ಈ ಒಂದು ಡಿವಿಡೆಂಡ್ ಡಿಸಿಷನ್ ಮೇಲೆ ಪ್ರಾಬ್ಲಮ್ ಬರುತ್ತೆ. ಸೊ ಇದು ಬಿ.ಕಾಮ್ಗೆ 25 ಪೇಪರ್ ಅಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಏನೇನು ಕ್ವಶನ್ಸ್ ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ ನೋಡಿ, ಕ್ವಶನ್ಸ್ ಏನಿದೆಪ್ಪ ಅಂದ್ರೆ, ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಲೇಟಿಂಗ್ ಟು ಮಧು ಅಂಡ್ ಕಂಪನಿ ಲಿಮಿಟೆಡ್ ಡಿಟರ್ಮೈನ್ ದಿ ಪ್ರೈಸ್ ಆಫ್ ಶೇರ್ಸ್ ಅಂಡರ್ ಗಾರ್ಡನ್ಸ್ ಮಾಡೆಲ್. ನೋಡಿ, ಅವರೇ ಸ್ಪೆಸಿಫಿಕ್ ಆಗಿ ಹೇಳಿರ್ತಾರೆ, ಇಲ್ಲ ವಾಲ್ಟರ್ ಮಾಡೆಲ್ ಅಂತ ಹೇಳ್ತಾರೆ, ಇಲ್ಲ ಗಾರ್ಡನ್ ಮಾಡೆಲ್ ಅಂತ. ಇಲ್ಲಿ ಗಾರ್ಡನ್ ಮಾಡೆಲ್ ಅಲ್ಲಿ ನಾವು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ನೀವು ಡಿವಿಡೆಂಡ್ ಡಿಸಿಷನ್ಸ್ ಅಲ್ಲಿ ನೀವು ಯಾವುದೇ ಪ್ರಾಬ್ಲಮ್ ಅನ್ನ ತಗೊಂಡ್ರು ಕೂಡ ನಾವಲ್ಲಿ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅನ್ನೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಏನೇನು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರಪ್ಪ ಅಂದ್ರೆ ನೋಡಿ, ಅರ್ನಿಂಗ್ ಪರ್ ಶೇರ್ ಕೊಟ್ಟಿದ್ದಾರೆ, ₹30 ಇದೆ. ಅರ್ನಿಂಗ್ ಪರ್ ಶೇರ್ ಕೊಟ್ಟಿದ್ದಾರೆ ಅಂದ್ರೆ ಇದನ್ನ ನಾವು ಏನಂತ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ರೆ, ಅರ್ನಿಂಗ್ ಪರ್ ಶೇರ್ ಅನ್ನ ನಾವು ಅಂತ ಟ್ರೀಟ್ ಮಾಡ್ತೀವಿ. ಅರ್ನಿಂಗ್ ಪರ್ ಶೇರ್ ಅನ್ನ ನಾವು ಅಂತ ಟ್ರೀಟ್ ಮಾಡಬೇಕು. ಕಾಸ್ಟ್ ಆಫ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ನೋಡಿ, ಕಾಸ್ಟ್ ಆಫ್ ಕ್ಯಾಪಿಟಲ್ ನ ನಾವೇನಂತ ಟ್ರೀಟ್ ಮಾಡ್ತೀವಪ್ಪ ಡಿವಿಡೆಂಡ್ ಡಿಸಿಷನ್ಸ್ ಅಲ್ಲಿ ಅಂತ ಹೇಳಿದ್ರೆ KE ಅಂತ ಟ್ರೀಟ್ ಮಾಡ್ತೀವಿ. ದಟ್ ಈಸ್ KE, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ, KE. ಡಿವಿಡೆಂಡ್ ಪೇ ಔಟ್ ರೇಷಿಯೋ ಕೊಟ್ಟಿದ್ದಾರೆ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಕ್ವಶನ್ ಅಲ್ಲಿ ಕೊಟ್ಟಿರೋದೇನಪ್ಪಾ ಅಂದ್ರೆ ಡಿವಿಡೆಂಡ್ ಪೇ ಔಟ್ ರೇಷಿಯೋ. ನೋಡಿ, ಗಾರ್ಡನ್ಸ್ ಮಾಡೆಲ್ ಮಾಡಬೇಕಾದ್ರೆ ನನಗೆ ಪೇ ಔಟ್ ಅವಶ್ಯಕತೆ ಇಲ್ಲ, ಓಕೆ. ಬಟ್ ಪೇ ಔಟ್ ರೇಷಿಯೋ ಕೊಟ್ಟಿದ್ದಾರೆ ಅಂದ್ರೆ ನಾನು ಏನನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ರಿಟೆನ್ಷನ್ ರೇಷಿಯೋನ ಫೈಂಡ್ ಔಟ್ ಮಾಡ್ಕೋಬೇಕು. ಸರಿನಾ? ಪೇ ಔಟ್ ರೇಷಿಯೋ ಎಷ್ಟೇ ಕೊಡ್ಲಿ, ಪೇ ಔಟ್ ಗಾರ್ಡನ್ ಅಲ್ಲಿ ಅಪ್ಲಿಕಬಲ್ ಆಗೋದಿಲ್ಲ. ಬಟ್ ಅಲ್ಲಿ ಪೇ ಔಟ್ ಕೊಟ್ಟಿದ್ದಾರೆ ಅಂದ್ರೆ ನಾವು ರಿಟೆನ್ಷನ್ ರೇಷಿಯೋಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅರ್ಥ. ಸೊ ರಿಟೆನ್ಷನ್ ರೇಷಿಯೋಸ್ ಅನ್ನ ಹೇಗೆ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ರಿಟೆನ್ಷನ್ ರೇಷಿಯೋ ನನಗೆ ಬೇಕು. ಸೊ ಇಲ್ಲೇ ನಿಮಗೆ ತೋರಿಸ್ತೀನಿ ರಿಟೆನ್ಷನ್ ರೇಷಿಯೋ ಹೇಗೆ ಬರುತ್ತೆ ಅಂದ್ರೆ, ನೋಡಿ ಮೊದಲನೇದು ಎಷ್ಟಿದೆಯಪ್ಪ ಪೇ ಔಟ್, ಎಷ್ಟಿದೆಯಪ್ಪ ಅಂದ್ರೆ ನೋಡಿ, ಮೊದಲನೇದು ನೀವು 70% ಪೇ ಔಟ್ ಮಾಡ್ತೀರಾ ಅಂತ ಹೇಳಿದ್ರೆ, ನಿಮ್ಮ ಹತ್ರ ₹100 ಇದೆ ಟೋಟಲು. ಆ ₹100ನಲ್ಲಿ ನೀವು ಪೇ ಔಟ್ ಅಂದ್ರೆ ನಿಮ್ಮಿಂದ ಹೊರಗಡೆ ಹೋಗೋದು 70% ಹೊರಗಡೆ ಹೋಗ್ತಾ ಇದೆ ಅಂದ್ರೆ ಇನ್ನ 30% ನೀವೇನ್ ಮಾಡ್ತೀರಾ, ನಿಮ್ಮ ಹತ್ರನೇ ರಿಟೆನ್ಷನ್ಸ್ ಅನ್ನ ಮಾಡಿರ್ತೀರಾ ಅಂತ ಅರ್ಥ. ಸೊ ಹಾಗಾಗಿ ಮೊದಲನೇದು 70% ಪೇ ಔಟ್ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಗೆ 30% ರಿಟೆನ್ಷನ್ಸ್ ಇದೆ ಅಂತ ಅರ್ಥ. ಸೊ ಅದೇ ತರ ಎರಡನೇದಕ್ಕೆ ಬನ್ನಿ, 50% ನೀವು ಪೇ ಔಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಅಂದ್ರೆ ನಿಮ್ಮ ಹತ್ರ ₹100 ಇದೆ, ಅದ್ರಲ್ಲಿ 50% ನೀವು ಹೊರಗಡೆ ಕೊಡ್ತೀರಾ, ಪೇ ಔಟ್ ಮಾಡ್ತೀರಾ ಅಂತ ಹೇಳಿದ್ರೆ ಇನ್ನ 50% ನೀವು ರಿಟೆನ್ಷನ್ ಮಾಡ್ತೀರಾ ಅಂತ ಅರ್ಥ. ಅದೇ ತರ ಮೂರನೇದು ಬಂದ್ರೆ 40% ನೀವು ಪೇ ಔಟ್ ಮಾಡ್ತೀರಾ ಅಂತ ಹೇಳಿದ್ರೆ ಇನ್ನ 60% ನೀವು ರಿಟೆನ್ಷನ್ ಮಾಡ್ತೀರಾ ಅಂತ ಅರ್ಥ. ಸೊ ಇದು ರಿಟೆನ್ಷನ್ ರೇಷಿಯೋ. ರಿಟೆನ್ಷನ್ಸ್ ರೇಷಿಯೋ ಏನ್ ಬರ್ತಾ ಹೋಗುತ್ತೆ ಅದನ್ನ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ಯಾವಾಗ ಕ್ವಶನ್ ಅಲ್ಲಿ ರಿಟೆನ್ಷನ್ ರೇಷಿಯೋ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಸರಿನಾ, ರಿಟೆನ್ಷನ್ಸ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಕ್ವಶನ್ ಅಲ್ಲಿ ಡಿವಿಡೆಂಡ್ ಪೇ ಔಟ್ ರೇಷಿಯೋ ಕೊಟ್ಟಿದ್ದಾರೆ. 70% ಎ 70% ಪೇ ಔಟ್ ಮಾಡ್ತೀವಿ, ಬಿ 50% ಪೇ ಔಟ್ ಮಾಡ್ತೀವಿ, ಸಿ 40% ಪೇ ಔಟ್ ಮಾಡ್ತೀವಿ. ಇದು ನೀವು ಪೇ ಔಟ್ ನಿಮ್ಮಿಂದ ಹೊರಗಡೆ ಹೋಗೋದು ಕೊಟ್ಟಿದ್ದಾರೆ, ಬಟ್ ನಿಮ್ಮ ಹತ್ರ ಎಷ್ಟು ಉಳ್ಕೊಳ್ಳುತ್ತೆ ಅನ್ನೋದು ಕೊಟ್ಟಿಲ್ಲ. ಅದನ್ನ ನಾವು ರಿಟೆನ್ಷನ್ಸ್ ಅನ್ನ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಎಷ್ಟು ಹೊರಗಡೆ ಕೊಡ್ತೀರೋ ಅದರಲ್ಲಿ ಬ್ಯಾಲೆನ್ಸ್ ಇರೋದು ನಿಮ್ಮ ಹತ್ರ ಉಳ್ಕೊಳ್ಳುತ್ತೆ, ಅದನ್ನ ನಾವು ರಿಟೆನ್ಷನ್ಸ್ ಅಂತ ಕರಿತೀವಿ. 70% ಹೊರಗಡೆ ಹೋದ್ರೆ 30% ನನ್ನ ಹತ್ರನೇ ಇರುತ್ತೆ, 50% ಹೊರಗಡೆ ಹೋದ್ರೆ 50% ನನ್ನ ಹತ್ರನೇ ಇರುತ್ತೆ, 40% ಹೊರಗಡೆ ಹೋದ್ರೆ ಇನ್ನು 60% ನನ್ನ ಹತ್ರನೇ ಇರುತ್ತೆ ಅಂತ ಅರ್ಥ. ಸೊ ಹಾಗಾಗಿ ನಿಮಗೆ ಡಿವಿಡೆಂಡ್ ಪೇ ಔಟ್ ಗಾರ್ಡನ್ಸ್ ಮಾಡೆಲ್ ಅಲ್ಲಿ ಎಲ್ಲೂ ಕ್ಯಾಲ್ಕುಲೇಷನ್ ಅಲ್ಲಿ ಬರಲ್ಲ, ಅದೊಂದು ತಿಳ್ಕೊಂಬಿಡಿ. ಗಾರ್ಡನ್ಸ್ ಮಾಡೆಲ್ ಅಲ್ಲಿ ಡಿವಿಡೆಂಡ್ ಪೇ ಔಟ್ ಎಲ್ಲೂ ಬರಲ್ಲ, ಬಟ್ ಪೇ ಔಟ್ ಕೊಟ್ಟಿದ್ದಾರೆ ಅಂದ್ರೆ ನೀವು ಆಪೋಸಿಟ್ ಆಗಿ ರಿಟೆನ್ಷನ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು ಅಂತ ಅರ್ಥ. ದೆನ್ ಲಾಸ್ಟ್ ಒನ್ ಬಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ. ದಿಸ್ ಇಸ್ 20% ಕೊಟ್ಟಿದ್ದಾರೆ. ಇದನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಆರ್ ಅಂತ ಟ್ರೀಟ್ ಮಾಡಬೇಕು. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನ ಆರ್ ಅಂತ ಕರಿತೀವಿ. ಸೊ ಇದು ಓವರ್ ಆಲ್ ಕ್ವಶನ್ಸ್ ಇರ್ತಕ್ಕಂಥದ್ದು. ಸಿಂಪಲ್ ಆಗಿ ಒಂದು ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಗಾರ್ಡನ್ಸ್ ಮಾಡೆಲ್ ನ ಯೂಸ್ ಮಾಡಿಕೊಂಡು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಪಿ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ, ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂತ. ಸೊ ನೋಡಿ, ನಿಮಗೆ ಗಾರ್ಡನ್ಸ್ ಮಾಡೆಲ್ ನ ಮಾಡ್ತೀರಾ ಅಂದ್ರೆ ಏನಪ್ಪಾ ಫಾರ್ಮುಲಾ ಏನ್ ಹೇಳುತ್ತೆ ಅಂದ್ರೆ, ಗಾರ್ಡನ್ಸ್ ಮಾಡೆಲ್ ಅಂತ ಹೇಳಿದ್ರೆ ಪಿ ಈಕ್ವಲ್ಸ್ ಇ ಇಂಟು ಒನ್ ಮೈನಸ್ ಬಿ ಡಿವೈಡೆಡ್ ಬೈ
ಮೈನಸ್ ಬಿ ಆರ್ ನೋಡಿ, ಈ ಫಾರ್ಮುಲಾವನ್ನ ನೀವು ಹಾಕೋಬೇಕಾಗುತ್ತೆ. ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂಡರ್ ಗಾರ್ಡನ್ಸ್ ಮಾಡೆಲ್ ನ ಯೂಸ್ ಮಾಡ್ತಿದಾರ ಅಂತ ಹೇಳಿದ್ರೆ ಪಿ ಈಕ್ವಲ್ಸ್ ಇ ಇಂಟು 1 - ಬಿ ಡಿವೈಡೆಡ್ ಬೈ ಕೆ ಇ ಮೈನಸ್ ಬಿ ಆರ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಪಿ ಯಾವಾಗಲೂ ಕೂಡ ನಾವೇ ಫೈಂಡ್ ಔಟ್ ಮಾಡಬೇಕು. ಪಿ ಅಂದ್ರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂತ. ಸೊ ನೋಡಿ, ಇಲ್ಲಿ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅನ್ನ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಪಿ ಯಾವಾಗಲೂ ನಾವೇ ಫೈಂಡ್ ಔಟ್ ಮಾಡಬೇಕು. ಇ ಅಂದ್ರೆ ಅರ್ನಿಂಗ್ ಪರ್ ಶೇರ್ ಅಂತ. ನೋಡಿ, ಈ ಅವರೇ ಕೊಟ್ಬಿಟ್ಟಿದ್ದಾರೆ, ಅರ್ನಿಂಗ್ ಪರ್ ಶೇರ್ 30 ರುಪೀಸ್ ಇದೆ ಅಂತ. ಒನ್ ಕಾನ್ಸ್ಟೆಂಟ್ ಆಗಿ ಆಗಿರುತ್ತೆ. ಬಿ ಅಂತ ಹೇಳಿದ್ರೆ ರಿಟೆನ್ಷನ್ ರೇಷಿಯೋ. ಬಿ ಸ್ಟ್ಯಾಂಡ್ ಫಾರ್ ರಿಟೆನ್ಷನ್ ರೇಷಿಯೋ ಅಂತ ಕರಿತೀವಿ. ನೋಡಿ, ಕ್ವಶನ್ ಅಲ್ಲಿ ರಿಟೆನ್ಷನ್ ರೇಷಿಯೋ ಕೊಟ್ಟಿಲ್ಲ, ಡಿವಿಡೆಂಡ್ ಪೇ ಔಟ್ ರೇಷಿಯೋ ಎ ಬಿ ಸಿ ಅಂತ 3 ಪೇ ಔಟ್ ಕೊಟ್ಟಿದ್ದಾರೆ. ಅವರು ಪೇ ಔಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಆಪೋಸಿಟ್ ಆಗಿ ನಾವು ರಿಟೆನ್ಷನ್ ರೇಷಿಯೋನ ನಾವೇ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ನಾನು ಆಲ್ರೆಡಿ ನಿಮ್ಗೆ ಇಲ್ಲೇ ತೋರಿಸ್ತೀನಿ ರಿಟೆನ್ಷನ್ ರೇಷಿಯೋ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. 70% ಪೇ ಔಟ್ ಆದ್ರೆ 30% ರಿಟೆನ್ಷನ್ಸ್ ಇರುತ್ತೆ, 50 ಪೇ ಔಟ್ ಆದ್ರೆ 50 ರಿಟೆನ್ಷನ್ ಇರುತ್ತೆ, 40 ಪೇ ಔಟ್ ಆದ್ರೆ 60 ರಿಟೆನ್ಷನ್ಸ್ ಇರುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಬಿ ರಿಟೆನ್ಷನ್ ರೇಷಿಯೋ ನಾವೇ ಫೈಂಡ್ ಔಟ್ ಮಾಡ್ಬಿಟ್ಟಿದೀವಿ. ಅಂಡ್ ಕೆ ಇ ಅಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಅವರೇ ಕೊಟ್ಟಿದ್ದಾರೆ, 16% ಕೊಟ್ಟಿದ್ದಾರೆ. ಬಿ ಆರ್ ಅಂತ ಹೇಳಿದ್ರೆ ಬಿ ಇನ್ ದ ಸೆನ್ಸ್ ರಿಟೆನ್ಷನ್ ರೇಷಿಯೋ, ಆರ್ ಇನ್ ದ ಸೆನ್ಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಅರ್ಥ. ಸೊ ಇದು ಒಂದು ಕ್ವಶನ್ಗೆ ಇರ್ತಕ್ಕಂಥ ಒಂದು ಫಾರ್ಮುಲಾ. ಗಾರ್ಡನ್ಸ್ ಮಾಡೆಲ್ ಅಂತ ಬಂದಾಗ ನೀವು ಈ ಫಾರ್ಮುಲಾ ತಗೊಳ್ಳಿ. ಸೊ ಈಗ ನೀವು ಆನ್ಸರ್ಸ್ ಅನ್ನ ಮಾಡ್ತೀರಾ ಅಂದ್ರೆ ನೋಡಿ, ನಿಮ್ಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಒಂದೇ ಕೊಟ್ಟಿರೋದ್ರಿಂದ ನಿಮ್ಗೆ ಈಸಿಯಾಗಿ ಆನ್ಸರ್ಸ್ ಅನ್ನ ಮಾಡಬಹುದು. ಬರೀ 20% ಕೊಟ್ಟಿದ್ದಾರೆ, ಅದಕ್ಕೆ ಮಾತ್ರ ನಾವು ಆನ್ಸರ್ ಮಾಡೋಣ. ಸೊ ಫಸ್ಟ್ ಸಿಚುಯೇಷನ್ ಮೊದಲನೇದು ಬಂದು ಎ, ವೆನ್ dividend payout ratio is 30%, 70%. ನೋಡಿ, ಡಿವಿಡೆಂಡ್ ಪೇಔಟ್ ರೇಷಿಯೋ 70% ಇದ್ದಾಗ ನಾವು ಗಾರ್ಡನ್ಸ್ ಮಾಡೆಲ್ ನ ಪ್ರಕಾರ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅನ್ನ ಕ್ಯಾಲ್ಕುಲೇಷನ್ಸ್ ಮಾಡೋಣ. ನೋಡಿ, ಪೇಔಟ್ 70% ಇದ್ರೆ ನಿಮ್ಗೆ ರಿಟೆನ್ಷನ್ಸ್ ಎಷ್ಟಿರುತ್ತೆ ಅಂತ ಗೊತ್ತಿರಬೇಕು. ರಿಟೆನ್ಷನ್ ರೇಷಿಯೋ ಬಂದು 30% ಇರುತ್ತೆ. ರಿಟೆನ್ಷನ್ ರೇಷಿಯೋ ಬಂದು 30% ಇರುತ್ತೆ ಅಂತ ಅರ್ಥ. ದಟ್ ಈಸ್ ಕಾಲ್ಡ್ ಆಸ್ ಬಿ ಅಂತ ಕರಿತಾ ಹೋಗ್ತೀವಿ. ಸೊ ಪೇಔಟ್ 70% ಇದ್ರೆ ರಿಟೆನ್ಷನ್ ರೇಷಿಯೋ 30% ಇರುತ್ತೆ ಅಂತ ಅರ್ಥ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಈ ಫಾರ್ಮುಲಾಗ ಅಪ್ಲೈ ಮಾಡ್ಬೇಕಷ್ಟೇ. ನೋಡಿ, ಪಿ ಈಕ್ವಲ್ಸ್, ಪಿ ಹಾಗೆ ಇರಲಿ, ಪಿ ಈಕ್ವಲ್ಸ್ ಇ ಅಂದ್ರೆ ಅರ್ನಿಂಗ್ ಪರ್ ಶೇರ್. ಅರ್ನಿಂಗ್ ಪರ್ ಶೇರ್ ಎಷ್ಟಿದೆಯಪ್ಪ? 30 ರುಪೀಸ್ ಇದೆ. ಜಸ್ಟ್ 30 ಇಂಟು 1 - ಬಿ ಅಂದ್ರೆ ರಿಟೆನ್ಷನ್ ರೇಷಿಯೋ. ಎಷ್ಟು ಕೊಟ್ಟಿದ್ದಾರೆ? ಬಿ ಅಂದ್ರೆ 30% ಇಸ್ ದ ರಿಟೆನ್ಷನ್ ರೇಷಿಯೋ. 70% ಪೇ ಔಟ್ ಮಾಡ್ತೀರ ಅಂದ್ರೆ 30% ರಿಟೆನ್ಷನ್ಸ್ ಇರುತ್ತೆ ಅಂತ. ಸೊ ನೀವು 30% ಅನ್ನ ತಗೊಳ್ಳಿ. 30% ಅನ್ನ ತಗೊಂಡ್ರೆ ನಿಮಗೆ 0.3 ಬರುತ್ತೆ. ಸೊ 30% ತಗೋಬೇಕು. 30% ಮಾಡ್ಕೊಂಡ್ರೆ ನಿಮಗೆ 0.3 ಸಿಗುತ್ತೆ. ಡಿವೈಡೆಡ್ ಬೈ ಡಿವೈಡೆಡ್ ಬೈ ಡಿವೈಡೆಡ್ ಬೈ ಕೆ ಇ ಅಂದ್ರೆ ಕಾಸ್ಟ್ ಆಫ್ ಇಕ್ವಿಟಿ 16% ಕೊಟ್ಟಿದ್ದಾರೆ. ನೀವು 16% ಮಾಡ್ಕೊಳ್ಳಿ, 0.16 ಬರುತ್ತೆ. ಮೈನಸ್ ಬಿ ಆರ್ ಅಂತ ಹೇಳಿದ್ರೆ, ಬಿ ಅಂದ್ರೆ ರಿಟೆನ್ಷನ್ ರೇಷಿಯೋ ಎಷ್ಟಿದೆಯಪ್ಪ? ಬಿ ಆರ್ ಅಂತ ಹೇಳಿದ್ರೆ ಬಿ ರಿಟೆನ್ಷನ್ ರೇಷಿಯೋ ಬಂದು 0.3 ಇದೆ. ಇಂಟು ಆರ್ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 20% ಇದೆ. 20% ಇದೆ ಅಂತ ಹೇಳಿದ್ರೆ ನೀವು 20% ಅನ್ನ ಮಾಡ್ಕೊಳ್ಳಿ. 20/100 ಮಾಡಿದ್ರೆ ನಿಮಗೆ 0.2 ಸಿಗುತ್ತೆ. 0.2 ಸಿಗುತ್ತೆ. ಸೊ ಈಗ ನೀವೇನ್ ಮಾಡಿ ಅಂದ್ರೆ ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡಿ. ಪಿ ಈಕ್ವಲ್ಸ್ 30 ಹಾಗೆ ಇರಲಿ, 30 ಇಂಟು 1 - 0.3 ಮಾಡಿದ್ರೆ ನಿಮಗೆ 0.7 ಸಿಗುತ್ತೆ. 1 - 0.3 ಮಾಡಿದ್ರೆ 0.7 ಸಿಗುತ್ತೆ. ಸೊ ಡಿವೈಡೆಡ್ ಬೈ ಡಿವೈಡೆಡ್ ಬೈ 0.16 ಹಾಗೆ ಇರಲಿ. 0.16 ಮೈನಸ್ 0.3 ಇಂಟು 0.2 ಮಾಡಿ. 0.3 ಇಂಟು 0.2 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂದ್ರೆ 0.06 ಬರುತ್ತೆ. ಈಗ ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ತೀನಿ. ಪಿ ಈಕ್ವಲ್ಸ್ 30 ಇಂಟು 0.7 ಮಾಡಿದ್ರೆ, ಫಸ್ಟ್ ನೀವು 30 ಇಂಟು 0.7 ಮಾಡಿ. 30 ಇಂಟು 0.7 ಮಾಡಿದ್ರೆ ನಿಮಗೆ 21 ಬರುತ್ತೆ. 21 ಡಿವೈಡೆಡ್ ಬೈ 0.16 ಮೈನಸ್ 0.06 ಮಾಡಿದ್ರೆ 0.16 ಮೈನಸ್ 0.06 ಮಾಡಿದ್ರೆ ನಿಮಗೆ 0.1 ಬರುತ್ತೆ.
0.1 ಸಿಗುತ್ತೆ. ಈಗ ನೀವು ಮತ್ತೆ ಸಿಂಪ್ಲಿಫೈ ಮಾಡ್ತೀರಾ, ಪಿ ಈಕ್ವಲ್ಸ್ 21/0.1 ಮಾಡಿದ್ರೆ ಸೊ ನಿಮಗೆ ಎಷ್ಟು ಬರುತ್ತಪ್ಪ ಅಂದರೆ 210 ಪರ್ ಶೇರ್ ನಿಮಗೆ ಸಿಗುತ್ತೆ. 210 ಪರ್ ಶೇರ್ ನಿಮಗೆ ಪಿ ಸಿಗುತ್ತೆ. ಸೊ ಇದು ಪಿ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂತ ಕರಿತೀವಿ. ಯಾವಾಗ ಅಂದ್ರೆ ನಾನು ಮಾಡಿರೋದು ಮೊದಲನೇ ಸಿಚುಯೇಷನ್ಗಷ್ಟೇ. ವೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ 70% ಇದ್ರೆ ಅವಾಗ ನಿಮಗೆ ರಿಟೆನ್ಷನ್ ರೇಷಿಯೋ 30% ಇರುತ್ತೆ ಅಂತ ಅರ್ಥ. ಅದನ್ನ ಬಿ ಅಂತ ಕರಿತೀವಿ. ಸೊ ನೀವು ಫಾರ್ಮುಲಾಗೆ ಅಪ್ಲೈ ಮಾಡಿ. ಫಾರ್ಮುಲಾ ಇಲ್ಲಿ ಮೇಲೆ ಒಂದ್ಸಲಿ ಬರ್ಕೊಂಡ್ರೆ ಸಾಕು. ಪಿ ನಾವೇ ಫೈಂಡ್ ಔಟ್ ಮಾಡಬೇಕು, ದಟ್ ಈಸ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್. ಇ ಅಂದ್ರೆ ಅರ್ನಿಂಗ್ ಪರ್ ಶೇರು, ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 30%. ಅಂಡ್ ಆಗಿರುತ್ತೆ. ಬಿ ಅಂದ್ರೆ ರಿಟೆನ್ಷನ್ ರೇಷಿಯೋ ನಾವೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಪೇ ಔಟ್ ಅಲ್ಲಿ ಎಷ್ಟಿರುತ್ತೆ ಮಿಕ್ಕಿದೆಲ್ಲ ರಿಟೆನ್ಷನ್ ಆಗಿರುತ್ತೆ. 30% ಕೊಟ್ಟಿದ್ದಾರೆ, ನಾವು 30% ಮಾಡ್ಕೊಂಡ್ರೆ 0.3 ಬರುತ್ತೆ. ಡಿವೈಡೆಡ್ ಬೈ ಕೆ ಇ ಅಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಅವರೇ ಕೊಟ್ಟಿದ್ದಾರೆ 16% ಇದೆ, ಅದನ್ನ ನಾವು 0.16 ಮಾಡ್ಕೋಬೇಕು. 16% ಮಾಡ್ಕೊಂಡ್ರೆ ಅಂಡ್ ಇನ್ ಮೈನಸ್ ಬಿ ಆರ್ ಅಂದ್ರೆ ಬಿ ಅಂದ್ರೆ ರಿಟೆನ್ಷನ್ ರೇಷಿಯೋ 30 ಇದೆ 0.3. ಆರ್ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅವರೇ ಇಲ್ಲೇ ಕೊಟ್ಬಿಟ್ಟಿದ್ದಾರೆ 20% ಕೊಟ್ಟಿದ್ದಾರೆ. 0.2 ಮಾಡ್ಕೊಳ್ಳಿ, ಅಂದ್ರೆ 20% ಮಾಡ್ಕೊಂಡ್ರೆ 0.2 ಬರುತ್ತೆ. ನೆಕ್ಸ್ಟ್ ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಫಸ್ಟ್ ನೀವು 30 ಹಾಗೆ ಇಲ್ಲಿ 1 - 0.3 ಮಾಡ್ಕೊಂಡ್ರೆ 0.7 ಬರುತ್ತೆ. ಡಿವೈಡೆಡ್ ಬೈ 0.16 ಹಾಗೆ ತಗೊಳ್ತೀನಿ. 0.3 ಇಂಟು 0.2 ಮಾಡಿದ್ರೆ 0.06 ಸಿಗುತ್ತೆ. ಸೊ ಹಾಗಾಗಿ 30 ಇಂಟು 0.7 ಮಾಡಿದ್ರೆ 21 ಡಿವೈಡೆಡ್ ಬೈ 0.16 ಮೈನಸ್ 0.06 ಮಾಡಿದ್ರೆ ನಮಗೆ 0.1 ಬರುತ್ತೆ. 21 ಡಿವೈಡೆಡ್ ಬೈ 0.1 ಮಾಡಿದ್ರೆ ನಮಗೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ 210 ಸಿಗುತ್ತೆ. ಇದು ಮೊದಲನೇ ಸಿಚುಯೇಷನ್ ವೆನ್ ಡಿವಿಡೆಂಡ್ ಪೇಔಟ್ ಈಸ್ 70% ಇದ್ದಾಗ ಮಾಡಿರೋದು. ಸೊ ಈಗ ಎರಡನೇ ಸಿಚುಯೇಷನ್ಸ್ ಎಲ್ಲ ಮಾಡಬೇಕು. ಇನ್ನೊಂದು ನನಗೆ ಡಿವಿಡೆಂಡ್ ಪೇಔಟ್ ಕೊಟ್ಟಿದ್ದಾನೆ. ಯಾವುದಪ್ಪ ಅಂದ್ರೆ ವೆನ್ ಡಿವಿಡೆಂಡ್ payout ratio is when dividend payout ratio is 50%. ನೋಡಿ, ಡಿವಿಡೆಂಡ್ ಪೇಔಟ್ ರೇಷಿಯೋ 50% ಇದ್ರೆ ಈಗ ನಿಮ್ಮ ರಿಟೆನ್ಷನ್ ರೇಷಿಯೋ ಎಷ್ಟಿರುತ್ತಪ್ಪ? ರಿಟೆನ್ಷನ್ ರೇಷಿಯೋ ಬಂದು ರಿಟೆನ್ಷನ್ ರೇಷಿಯೋ ಎಷ್ಟಿರುತ್ತೆ ಅಂದ್ರೆ 50% ಇರುತ್ತೆ. ಅಂದ್ರೆ ನೀವು 50% ಪೇಮೆಂಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ 50% ಪೇಮೆಂಟ್ ಮಾಡ್ತಾ ಇದ್ದೀರಾ ಅಂದ್ರೆ ಸೊ ಇನ್ನು 50% ನಿಮ್ಮ ಹತ್ರ ರಿಟೆನ್ಷನ್ ಆಗಿ ಉಳ್ಕೊಂಡಿರುತ್ತೆ ಅಂತ ಅರ್ಥ, ಸರಿನಾ? ಸೊ ನೀವು ಪೇ ಔಟ್ ಕೊಟ್ಟಿದ್ದಾರೆ ಅಂದ್ರೆ ಅದ್ರಲ್ಲಿ ಆಪೋಸಿಟ್ ಇನ್ ಎಷ್ಟು ಬ್ಯಾಲೆನ್ಸ್ ಮಿಗುತ್ತೆ ಅದು ರಿಟೆನ್ಷನ್ ರೇಷಿಯೋ ಅಂತ ಅರ್ಥ. ನಾವೇ ಅದನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ 50% ಅವೇನಿದೆ ಅದನ್ನ ಬಿ ಅಂತ ಟ್ರೀಟ್ ಮಾಡ್ತೀವಿ. ಓಕೆ, ಸೊ ದಟ್ ಈಸ್ ರಿಟೆನ್ಷನ್ ರೇಷಿಯೋ ಅಂತ. ಸೊ ಸೇಮ್ ಫಾರ್ಮುಲಾಗೆ ಅಪ್ಲೈ ಮಾಡಿ. ವೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ 50% ಇದ್ದಾಗ ಸೇಮ್ ಫಾರ್ಮುಲಾ ಸೊ ಅಪ್ಲಿಕಬಲ್ ಆಗುತ್ತೆ. ಪಿ ಈಕ್ವಲ್ಸ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್, ಪಿ ಈಕ್ವಲ್ಸ್ ಇ ಅಂದ್ರೆ ಅರ್ನಿಂಗ್ ಪರ್ ಶೇರ್ ಅವರೇ ಕೊಟ್ಟಿದ್ದಾರೆ 30 ರೂಪೀಸ್ ಇದೆ, ಇಂಟು 1 ಮೈನಸ್ ಬಿ. ಬಿ ಅಂದ್ರೆ ರಿಟೆನ್ಷನ್ ರೇಷಿಯೋ. ಈ ಒಂದು ಸಿಚುಯೇಷನ್ಸ್ ಅಲ್ಲಿ ರಿಟೆನ್ಷನ್ ರೇಷಿಯೋ ಎಷ್ಟಿದೆಪ್ಪ ಅಂದ್ರೆ 50% ಇದೆ. ಸೊ ನೀವು 50% ಮಾಡ್ಕೊಳ್ಳಿ, ಅಂದ್ರೆ 50 ಡಿವೈಡೆಡ್ ಬೈ 100 ಮಾಡ್ಕೊಂಡ್ರೆ ನಿಮಗೆ ರಿಟೆನ್ಷನ್ ರೇಷಿಯೋ 0.5 ಬರುತ್ತೆ. ಡಿವೈಡೆಡ್ ಬೈ ಅಂದ್ರೆ ಕಾಸ್ಟ್ ಆಫ್ ಇಕ್ವಿಟಿ 16% ಇದೆ, 16% ಮಾಡ್ಕೊಂಡ್ರೆ ನಮಗೆ 0.16 ಬರುತ್ತೆ. ಮೈನಸ್ ಬಿ ಇಂಟು ಆರ್ ಮಾಡಬೇಕು. ಬಿ ಅಂದ್ರೆ ರಿಟೆನ್ಷನ್ ರೇಷಿಯೋ ಎರಡನೇ ಸಿಚುಯೇಷನ್ಸ್ ಅಲ್ಲಿ 50% ಇದೆ, ಇಂಟು ಆರ್ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 20% ಕೊಟ್ಟಿದ್ದಾರೆ 0.2 ಅಂತ ಅರ್ಥ. ಸೊ ಇದಕ್ಕೆ ನಾವು ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಈಗ ನೀವು ಸಿಂಪ್ಲಿಫೈ ಮಾಡಿದ್ರೆ ಪಿ ಈಕ್ವಲ್ಸ್ 30 ಹಾಗೆ ಇರಲಿ, ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡೋಣ. 1 - 0.5 ಮಾಡಿದ್ರೆ 1 - 0.5 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ 0.5 ಸಿಗುತ್ತೆ. ಡಿವೈಡೆಡ್ ಬೈ 0.16 ಹಾಗೆ ಇರಲಿ. 0.16 ಮೈನಸ್ 0.5 ಇಂಟು 2 ಮಾಡಿ. 0.5 ಇಂಟು 0.5 ಇಂಟು 0.2 ಮಾಡಿದ್ರೆ ನಮಗೆ 0.1 ಬರುತ್ತೆ. 0.5 ಇಂಟು 0.2 ಮಾಡಿದ್ರೆ 0.1 ಬರುತ್ತೆ. ಸೊ ಈಗ ಇನ್ನೊಂದು ಸ್ಟೆಪ್ ನಾವು ಸಿಂಪ್ಲಿಫೈ ಮಾಡಬೇಕು. 30 ಇಂಟು 0.5 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 15 ಬರುತ್ತೆ. ಡಿವೈಡೆಡ್ ಬೈ 0.5 ಇಂಟು 0.2 ಮಾಡಿದ್ರೆ 0.2 ಬರುತ್ತೆ. ಸೊ ಈಗ ಇನ್ನೊಂದು ಸ್ಟೆಪ್ ನಾವು ಸಿಂಪ್ಲಿಫೈ ಮಾಡಬೇಕು. 30 ಇಂಟು 0.5 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 15 ಬರುತ್ತೆ. ಡಿವೈಡೆಡ್ ಬೈ 0.5 ಇಂಟು 0.2 ಮಾಡಿದ್ರೆ 0.2 ಬರುತ್ತೆ.
0.16 ಮೈನಸ್ 0.1 ಮಾಡಿದ್ರೆ ನಮಗೆ 0.06 ಬರುತ್ತೆ. ಈಗ ನೀವು ಸಿಂಪ್ಲಿಫೈ ಮಾಡಿ ಪಿ ಈಕ್ವಲ್ಸ್ 15/0.06 ಮಾಡಿದ್ರೆ ನಿಮಗೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಬಂದು 250 ಸಿಗುತ್ತೆ. 250 ಪರ್ ಶೇರ್ಸ್. ಸೊ ಇದೇ ತರ ನಾವೇನ್ ಮಾಡ್ಬೇಕು ಅಂದ್ರೆ, ಈಗ ಮೂರನೇದು ನಮ್ಗೆ ಇನ್ನೊಂದು ಇರೋದೇನಪ್ಪ ಅಂದ್ರೆ, ವೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ ಇಸ್ 40%. ನೋಡಿ, ಡಿವಿಡೆಂಡ್ ಪೇಔಟ್ ರೇಷಿಯೋ 40%, ನನ್ನಿಂದ ಪೇಔಟ್ 40% ಹೋದ್ರೆ ಇನ್ನು ರಿಟೆನ್ಷನ್ ಎಷ್ಟಿರುತ್ತಪ್ಪ ಅಂದ್ರೆ 60% ರಿಟೆನ್ಷನ್ಸ್ ಇರುತ್ತೆ ಅಂತ ಅರ್ಥ. ಸೊ ನಾವು ಸೇಮ್ ಫಾರ್ಮುಲಾಗೆ ನೀವು ಅಪ್ಲೈ ಮಾಡ್ತಾ ಹೋದ್ರೆ, ಸೊ ಸಿಂಪಲ್ ಆಗಿ ಹೇಳ್ಕೊಟ್ಬಿಡ್ತೀನಿ ಕ್ವಿಕ್ ಆಗಿ. ಸೇಮ್ ಫಾರ್ಮುಲಾಗೆ ನೀವು ಅಪ್ಲೈ ಮಾಡಿದ್ರೆ ಪಿ ಈಕ್ವಲ್ಸ್, ಪಿ ಅಂದ್ರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು. ಇ ಅಂದ್ರೆ ಅರ್ನಿಂಗ್ ಪರ್ ಶೇರ್ 30 ರೂಪಾಯಿ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ, ಇಂಟು 1 ಮೈನಸ್ ಬಿ ಮಾಡಬೇಕು. ಬಿ ರಿಟೆನ್ಷನ್ ರೇಷಿಯೋ ಎಷ್ಟಿದೆಯಪ್ಪ ಅಂದ್ರೆ 60% ಇದೆ. ನೀವು 60% ಮಾಡ್ಕೊಳ್ಳಿ. 60/100 ಮಾಡಿದ್ರೆ ನಿಮಗೆ 0.6 ಬರುತ್ತೆ. ಬಿ ಬಂದು 0.6 ಬರುತ್ತೆ. ಸೊ ದಟ್ 0.6 ರಿಟೆನ್ಷನ್ ರೇಷಿಯೋ ಬಂದು 0.6 ಬರುತ್ತೆ. ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ, ಕೆಇ ಅಂದ್ರೆ 0.16 ಕಾಸ್ಟ್ ಆಫ್ ಈಕ್ವಿಟಿ ಇದೆ, ಮೈನಸ್ ಬಿ ಇಂಟು ಆರ್ ಮಾಡಬೇಕು. ಬಿ ಬಂದು 0.6 ಇದೆ, ಇಂಟು ಆರ್ ಬಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 0.2 ಇದೆ. ಸೊ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸಿಂಪ್ಲಿಫೈ ಮಾಡಿದ್ರೆ ಪಿ ಈಕ್ವಲ್ಸ್ 30 ಇಂಟು 0.4, 1 ಮೈನಸ್ 0. ಮಾಡಿದ್ರೆ 1 ಮೈನಸ್ 0.6 ಮಾಡಿದ್ರೆ ನಮಗೆ 0.4 ಬರುತ್ತೆ. ಸೊ ಅದಾಗೆ ತಗೊಳ್ಳೋಣ. ಡಿವೈಡೆಡ್ ಬೈ 0.6 ಇಂಟು 0.2 ಮಾಡಿದ್ರೆ ನಮಗೆ 0.12 ನಮಗೆ ಸಿಗುತ್ತೆ. ಈಗ ನೀವು ಮತ್ತೆ ಸಿಂಪ್ಲಿಫೈ ಮಾಡ್ತೀರಾ ಅಂದ್ರೆ 30 ಇಂಟು 0.4 ಮಾಡಿ, ಅವಾಗ ನಿಮಗೆ 12 ಸಿಗುತ್ತೆ. ಡಿವೈಡೆಡ್ ಬೈ 0.16 ಮೈನಸ್ 0.12 ಮಾಡಿದ್ರೆ ನಿಮಗೆ 0.04 ಸಿಗುತ್ತೆ. ಈಗ ನೀವು ಸಿಂಪ್ಲಿಫೈ ಮಾಡಿಕೊಂಡ್ರೆ ಸೊ ನಿಮಗೆ ಪಿ ಈಕ್ವಲ್ಸ್ ಎಷ್ಟು ಬರುತ್ತಪ್ಪ ಅಂದ್ರೆ 12 ಡಿವೈಡೆಡ್ ಬೈ 0.04 ಮಾಡಿದ್ರೆ ನಿಮಗೆ 300 ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಸಿಗುತ್ತೆ. 300 ಪರ್ ಶೇರ್ ನಿಮಗೆ ಸಿಗುತ್ತೆ. ಸೊ ಪಿ ನ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಹೀಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಇದು ಒಂದು ನಾನು ಯೂಸ್ ಮಾಡಿರೋ ಫಾರ್ಮುಲಾ. ಸೊ ಬೇರೆಯವರು ಬೇರೆ ಫಾರ್ಮುಲಾನ ಯೂಸ್ ಮಾಡಿರ್ತಾರೆ, ಅದು ಕೂಡ ಕರೆಕ್ಟ್ ಇರುತ್ತೆ. ಸೊ ನಿಮಗೆ ಯಾವುದು ಈಸಿ ಅನ್ಸುತ್ತೆ ಅದನ್ನ ನೀವು ನೋಡ್ಕೊಳ್ಳಿ. ಸೊ ನಿಮಗೆ ಡಿವಿಡೆಂಡ್ ಪೇಔಟ್ ಕೊಟ್ರೆ ಅದನ್ನ ಈ ಫಾರ್ಮುಲಾಗೆ ಅಪ್ಲೈ ಮಾಡಕ್ ಹೋಗ್ಬೇಡಿ. ಈ ಫಾರ್ಮುಲಾ ಪೇಔಟ್ ಕೊಟ್ರೆ ನೀವು ಆಪೋಸಿಟ್ ರಿಟೆನ್ಷನ್ಸ್ ಅನ್ನ ನೀವು ಫೈಂಡ್ ಔಟ್ ಮಾಡಿ. ಇಲ್ಲಿ ಆರ್ ಎಷ್ಟು ಕೊಟ್ಟಿರ್ತಾರೋ ಎಲ್ಲದಕ್ಕೂ ಮಾಡಬೇಕು. ಇಲ್ಲಿ ಆರ್ ಒಂದೇ ಕೊಟ್ಟಿರೋದ್ರಿಂದ ಸೊ 70% ಇದ್ದಾಗ ನಮಗೆ ಡಿವಿಡೆಂಡ್ ಪೇಔಟ್ ಎಷ್ಟು ಬರುತ್ತೆ, ಮಾರ್ಕೆಟ್ ಪ್ರೈಸ್ ಎಷ್ಟು ಬರುತ್ತೆ, 50% ಇದ್ದಾಗ ಎಷ್ಟು ಬರುತ್ತೆ, 40% ಇದ್ದಾಗ ಎಷ್ಟು ಬರುತ್ತೆ, ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿರ್ತಕ್ಕಂಥದ್ದು. ಇದು 2025 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 9ಗೆ ಇರ್ತಕ್ಕಂಥ ಆನ್ಸರ್ಸ್. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.